ನಮಸ್ಕಾರ. ನುಡಿಜೇನು ಡಿಜಿಟಲ್ಗೆ ಸ್ವಾಗತ. ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಬಹಳ ಫೇಮಸ್ ಇರುವಂಥ ಶಾಲೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಈ ಶಾಲೆಗೆ ನಾವು ಇಲ್ಲಿವರೆಗೆ ಶಿಕ್ಷಕರ ಕೊರತೆಯನ್ನು ಅನುಭವಿಸಿದ್ದು ತುಂಬ ಕಡಿಮೆ. ಶಿಕ್ಷಕರು ಇದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ಶಾಲೆ ಮಕ್ಕಳನ್ನು ಕಳಿಸೋದು. ಬಡ ಮಕ್ಕಳಿದ್ದರೂ ಕೂಡ ಈ ಕೆರೆಕೊಂಡ ಶಾಲೆ ಒಳ್ಳೆಯ ಶಾಲೆ, ಇಲ್ಲಿ ಬಂದರೆ ಮಕ್ಕಳು ಭಾಳ ಒಳ್ಳೆಯ ರೀತಿಯಿಂದ ಕಲಿತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮ ಎಲ್ಲ ಪಾಲಕರು ಕಲಿಸಿದ್ದಾರೆ. ಮತ್ತು ಇಲ್ಲಿರುವಂಥ ಅತ್ಯಂತ ಹಿಂದುಳಿದ ಬಡ ಮಕ್ಕಳೇ ಹೆಚ್ಚಾಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೈಜವಾದಂಥ ಶಿಕ್ಷಣ ಮತ್ತು ಸರಿಯಾದಂಥ ಶಿಕ್ಷಣ ಸಿಗ್ತಾ ಇದೆಯಾ ಅನ್ನುವ ಒಂದು ಕೊರಗು ಶುರುವಾಗಿದೆ. ಮೊನ್ನೆವರೆಗೆ CRP ಟ್ರಾನ್ಸ್ಫರ್ ಆಗುವ ತನಕ ನಮಗಿಲ್ಲಿ 3 ಜನ ಶಿಕ್ಷಕರಿದ್ದರು ಮತ್ತು ಒಬ್ಬರು ಅತಿಥಿ ಶಿಕ್ಷಕರನ್ನು ನಾವು ತೆಗೆದುಕೊಂಡಿದ್ವಿ. ಅಂದರೆ 4 ಜನ ಶಿಕ್ಷಕರು ಭಾಳ ಚೆನ್ನಾಗಿ ಕಲಿಸ್ತಾ ಇದ್ದರು. ಆದರೆ ಇವತ್ತು ಇಂಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7 ವರ್ಗನೂ ಸರಿಯಾಗಿ ನಡೆಸ್ತಾ ಇದೆ. ಅಂಥ ಸಂದರ್ಭದಲ್ಲಿ 2 ಶಿಕ್ಷಕರನ್ನು ಇಟ್ಟುಕೊಂಡು ಇದೇ ಶಿಕ್ಷಕರಿಂದ ಕಂಟಿನ್ಯೂ ಮಾಡಿ ನೀವು ಶಾಲೆ ಮಾಡಿ ಅಂತ ಹೇಳ್ತಾರೆ. ಪಾಲಕರು ಯಾವ ಒಂದು ಇದರಿಂದ ಕಳಿಸಬೇಕು, ಯಾವ ಧೈರ್ಯದಿಂದ? ಅದಕ್ಕೆ ನಮಗೆಲ್ಲ ಆಕ್ರೋಶ ಆಗಿದೆ. ಮತ್ತು ಇಲ್ಲಿ ಪಾಲಕರು ಹೇಳ್ತಾರೆ ನಾವಿನ್ನು ಮಕ್ಕಳನ್ನ ಕಳಿಸೋದಿಲ್ಲ ಅಂತ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಏನಾದ್ರು ಮಾಡೋಣ ಅಂತ BO ಅವರಿಗೆ 2 ಸಲ ಅಪ್ಲಿಕೇಶನ್ ಕೊಟ್ವಿ. BO ಅವ್ರು ಹೇಳ್ತಾರೆ ತಮಗೆ ಕಷ್ಟ ಇದೆ, ನಾವು ಹೆಂಗೆ ಕೊಡೋದು, ನೀವು ಏನಾದರೂ ಅಡ್ಜಸ್ಟ್ ಮಾಡಬೇಕು, ಬೇರೆ ಬೇರೆ ಶಾಲೆಯಲ್ಲೂ ಇದೇ ಕಥೆ ಇದೆ ಅಂತ ಹೇಳ್ತಾರೆ. ಆದರೆ ನಮಗೆ ಆ BO ಅವರಿಗೆ ಏನು ಹೇಳಬೇಕು ಅಥವಾ ಅಧಿಕಾರಿಗಳಿಗೆ ಏನು ಹೇಳಬೇಕು ಅನ್ನೋ ನಮಗೆ ಅರ್ಥ ಆಗೋದಿಲ್ಲ. ಬಟ್ ನಮಗೆ ಕಷ್ಟ ಇದೆ, ಮಕ್ಕಳು ಶಾಲೆಗೆ ಕಳಿಸೋದಿಲ್ಲ ಅಂತ ಪಾಲಕರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಹಲವಾರು ಪಾಲಕರ ಅಭಿಪ್ರಾಯ ಏನಿದೆ ಅಂತಂದರೆ, ಮೊದಲು ನನಗೆ ಶಿಕ್ಷಣ ಸಿಗ್ತಾ ಇಲ್ಲ, ಒಬ್ಬರೇ ಶಿಕ್ಷಕರು ಇದ್ದು ಕಲಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಪಾಲಕರ ಕಷ್ಟ ಮತ್ತು ಮಕ್ಕಳ ಕಷ್ಟವನ್ನು ಅರ್ಥಕೊಂಡು ಇವತ್ತು ನಾವು ಒಂದು ನಮ್ಮ ಶಾಂತಿಯುತ ಅಂತ ಧರಣಿ ಮಾಡಬೇಕು. ನಮಗೆ ಶಾಲೆ ಕಲಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅನ್ನುವಂಥ ಒಂದು ವಾತಾವರಣ ಬರಬಾರ್ದು. ನಮ್ಮ ಶಿಕ್ಷಕರು ಬೇಕೇ ಬೇಕು ಅನ್ನೋ ಒಂದು ಒಮ್ಮತ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಈ ಒಂದು ಹೋರಾಟಕ್ಕೆ ಹಿಡಿದಿದ್ದೇವೆ. ಮತ್ತು ನಮ್ಮ ಹೋರಾಟ ಹೇಗಿದೆ ಅಂತಂದರೆ ಶಾಂತಿಯುತ ಹೋರಾಟ ಮತ್ತು ಅನಿರ್ದಿಷ್ಟ ಅವಧಿ. ಇವತ್ತು ನಮ್ಮದು ಶುರು ಕೂಡಲೇ ಕೆರೆಕೊಂಡ ಶಾಲೆಗೆ ಶಿಕ್ಷಕರನ್ನು ಕೊಡಿ, ಶಾಲೆಗೆ ಶಿಕ್ಷಕರನ್ನು ಕೊಡಿ. ದಯಮಾಡಿ ನಮಗೆ ಮೋಸ ಮಾಡಬೇಡಿ, ಶಾಲೆಗೆ ಶಿಕ್ಷಕರನ್ನು ಕೊಡಿ, ದಯಮಾಡಿ ನಮಗೆ ಮೋಸ ಮಾಡಬೇಡಿ. ಶಿಕ್ಷಕರ ಕೊರತೆ ಇದೆ, ಅದರಿಂದ 2 ಜನ ಶಿಕ್ಷಕರು ಬೇಕೇ ಬೇಕು. ಮಕ್ಕಳ ಶಿಕ್ಷಣ ಈಗಂತೂ ಮೊದಲಿನ ಥರ ಇಲ್ಲ. ಎಲ್ಲ ಮಕ್ಕಳು ಸ್ವಲ್ಪ ಶಿಕ್ಷಣದಲ್ಲಿ ಹಿಂದುಳಿದ್ದಾರೆ. ಈಗ ಒಂದು ಶಿಕ್ಷಕರು ಗೈರು ಹಾಜರಾದರೆ ಒಬ್ಬರೇ ಶಿಕ್ಷಕರು ಇರ್ತಾರೆ. ಅವರು ಎಲ್ಲ ಮಕ್ಕಳು ಎಲ್ಲ ತರಗತಿಯನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಮತ್ತು ಕಲಿಸ್ಲಿಕ್ಕೂ ಕಷ್ಟ. ಅದರಿಂದ 2 ಶಿಕ್ಷಕರು ಬೇಕೇ ಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮಾಡ್ತೇವೆ. ಎಲ್ಲ ತರಗತಿಯಲ್ಲೂ ಮಕ್ಕಳಿದ್ದಾರೆ. 1ರಿಂದ ನಲಿಕಲಿ 3ರವರೆಗೆ 1 ಶಿಕ್ಷಕರಿದ್ರೆ 5 ಮತ್ತು 4 ಮತ್ತು 5ರಲ್ಲಿ ಒಬ್ಬರಿದ್ರೆ 6 ಮತ್ತು 7ರಲ್ಲೂ ಒಬ್ಬರಿರ್ತಾರೆ. 3 ಜನ ಬೇಕಿತ್ತು ಕನಿಷ್ಠ. ಅಂದರೆ ನಮಗೆ 4 ಜನ ಬೇಕು ಕನಿಷ್ಠ. ಅವನು 3 ಜನರು ಕೊಟ್ಟಿದ್ರೆ ನಡೆಸಬಹುದಿತ್ತು ಸ್ಕೂಲನ್ನು. ಈಗ ಹೇಗೆ ನಡೆಸೋದು? ಎಲ್ಲ ಮಕ್ಕಳಿಗೂ ಸರಿಯಾಗಿ ಕಲಿಸ್ತಾರೆ ಅಂತ ಯಾವ ವಿಶ್ವಾಸದ ಮೇಲೆ ನಾವು ಪಾಲಕರಾದವ್ರ ಮಕ್ಕಳನ್ನು ಶಾಲೆ ಕಳಿಸೋದು? ಮತ್ತು ನಾವು ಸರ್ಕಾರಿ ಶಾಲೆಯನ್ನೆಲ್ಲ ಒಳ್ಳೇದಾಗಬೇಕು, ಅದರಿಂದನೇ ಒಳ್ಳೇದಾಗ್ತದೆ, ಉತ್ತಮ ಶಿಕ್ಷಣ ಸಿಗ್ತದೆ ನಾವು ಕಳಿಸಿದ್ದು ಶಾಲೆಗೆ. ಆದರೆ ಇಲ್ಲಿ ನೋಡಿದರೆ ಶಿಕ್ಷಕರ ಭಾಳ ಕೊರತೆ ಇದೆ. ಹಾಗಾಗಿ ನಮಗೆ ದಯಮಾಡಿ 2 ಶಿಕ್ಷಕರನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಅವ್ರು ಕೊಡುವಲ್ಲಿವರೆಗೆ ಭರವಸೆ ಕೊಟ್ಟು ಅವ್ರು ಹಾಜರಾಗುವಲ್ಲಿವರೆಗೆ ನಮ್ಮ ನಿರಂತರ ಹೋರಾಟವನ್ನು ಕೈ ಬಿಡುವ ಮಾತೇ ಇಲ್ಲ. ಶಿಕ್ಷಣ ಇಲಾಖೆ ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚಿಸುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ 1ರಿಂದ 7ನೇ ಕ್ಲಾಸ್ವರೆಗೆ ಇರುವಂಥ ಶಾಲೆಯಲ್ಲಿ 25 ಮಕ್ಕಳಿಗಿಂತ ಕಡಿಮೆ ಇದ್ದರೆ 3 ಜನ ಶಿಕ್ಷಕರನ್ನು ಕೊಡ್ತಾರೆ, 2 ಜನ ಶಿಕ್ಷಕರನ್ನು ಕೊಡ್ತಾರೆ. ನಿಜವಾಗಿ ಕನಿಷ್ಠ ಅಂದರೆ 4 ಜನ ಶಿಕ್ಷಕರು ಬೇಕು. ಆದರೆ ನಮ್ಮ ಶಾಲೆಯಲ್ಲಿ ಈಗ 2 ಜನ ಶಿಕ್ಷಕರಿದ್ದಾರೆ. ಅದರೊಳಗೆ ಹೆಡ್ ಮಾಸ್ಟರ್ಗೆ ಮೊಟ್ಟೆ ಲೆಕ್ಕ ಕೊಡಲಿಕ್ಕೆ, ಇಲಾಖೆಗೆ ಕಾಗದ ಪತ್ರವನ್ನು ಕೊಡಲಿಕ್ಕೆ ಸಮ ಆಗ್ತದೆ. ಒಬ್ಬ ಶಿಕ್ಷಕರು ಹೇಗೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಸಾಧ್ಯ ಉಂಟು? ನಿಜವಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಶಾಲೆಯ ಮೇಲೆ ಅಭಿಮಾನದಿಂದ ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬದ ಮಕ್ಕಳನ್ನು ನಾವು ಈ ಶಾಲೆಗೆ ಕಳಿಸ್ತಾ ಇದ್ದೇವೆ. ಈಗ ಇದೇ ರೀತಿ ಮುಂದುವರೆದರೆ ಯಾವ ಪಾಲಕರು ತಮ್ಮ ಮಕ್ಕಳನ್ನು ಈ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ? ಹಾಗಾಗಿ ಶಿಕ್ಷಣ ಇಲಾಖೆ ಇದನ್ನು ಆಲೋಚನೆ ಮಾಡಿಕೊಂಡು ಕೂಡಲೇ ನಮಗೆ 2 ಜನ ಶಿಕ್ಷಕರು ಕೊಡಬೇಕು. ಕೊಡದೇ ಇದ್ದರೆ ಅನಿರ್ದಿಷ್ಟಾವಧಿವರೆಗೆ ನಾವು ಮುಷ್ಕರವನ್ನು ಮಾಡ್ತೇವೆ.